ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ರೆಡ್ ಕಂಟಿನ್ಯೂ ಆಗಿದೆ ಮಾರ್ಕೆಟಲ್ಲಿ. ಪ್ರೈವೇಟ್ ಬ್ಯಾಂಕಲ್ಲಿ ಇವತ್ತು ಎಲ್ಲದು ಯಾವ್ದು ಚೆನ್ನಾಗಿ ರಿಸಲ್ಟ್ಸ್ ಬಂತು, ಯಾವ್ದು ಚೆನ್ನಾಗಿ ಬಂದಿರಲಿಲ್ಲ, NBFCಗಳು ಕಂಪ್ಲೀಟ್ ಫೈನಾನ್ಷಿಯಲ್ ಸೆಕ್ಟರ್ ಇವತ್ತು ದೊಡ್ಡದಾಗಿ ಫಾಲ್ ಆಗಿದೆ. ಅದಕ್ಕೆ ರುಪಿದು ನಿಮ್ಗೆ ಗೊತ್ತಿದೆ, ರುಪಿ ಡಾಲರ್ದು ಏನಾಗ್ತಾ ಇದೆ ಪ್ರತಿದಿನ ಅಂತ. ಅದ್ರ ಜೊತೆಗೆ ಕ್ರೂಡಲ್ಲಿ ಒಂದು ದೊಡ್ಡ ಜಂಪ್ ಆಯಿತು. ರುಪಿನೂ ಕೂಡ ಈಗ 96 ರೂಪಾಯಿ 55 ಪೈಸೆಗೆ ಹೋಗಿದೆ. ಸೊ ಇದೆಲ್ಲ ಅದು ಸೇರಿಕೊಂಡು ಇವಾಗ ದೊಡ್ಡ ಒಂದು ಫಾಲ್ಗೆ ಎಡೆ ಮಾಡಿಕೊಟ್ಟಿದೆ. 24,000ನ ಬಿಟ್ಟು ಬರೋ ಥರ ಆಗಿದೆ ಇವಾಗ. ಸೊ ಯಾವತ್ತೂ ಮಾತಾಡ್ತಾ ಇದ್ವಿ, ಮಾರ್ಕೆಟ್ 24,000ನ ಕ್ರೂಡ್ ಏನಾದರೂ ಆ ಲೆವೆಲ್ನ ಬ್ರೀಚ್ ಆಗಿ ಮತ್ತೆ ಮೇಲ್ಗಡೆ ಹೋಗ್ತೀವಿ ಅಂತ ಇಂಡಿಕೇಶನ್ ಕೊಡ್ತು ಅಂದರೆ ಆವಾಗ ಬ್ರೀಚ್ ಆಗುತ್ತೆ ಅಂತ. ಇವತ್ತು ಇಂಡಿಯಾ ವಿಕ್ಸು ಕೂಡ 5.5% ಅಪ್ ಮೂವ್ಮೆಂಟ್ ಹೋಗಿದೆ. ಯಾಕಂದರೆ ಇನ್ನೇನು ರೆಡ್ ಲೈನೇ ಉಳಿದಿಲ್ಲ US ಮತ್ತು ಇರಾನ್ ಮಧ್ಯದಲ್ಲಿ, ಎಲ್ಲದೂ ಮೀರ್ ಹೋಗಿದೆ ಅಂತ ಹೇಳ್ತಿದ್ದಾರೆ ಇವರು. 11ನೇ ದಿನ ಸಕ್ಸಸ್ಫುಲ್ ಆಗಿ 11ನೇ ರಾತ್ರಿ ಅಟ್ಯಾಕ್ ಮಾಡಿದ್ದೀವಿ ಇರಾನ್ ಮೇಲೆ ಅಂತ US ಮಿಲಿಟರಿ ಹೇಳ್ತಾ ಇತ್ತು. ಟ್ರಂಪ್ ಅವರು ತುಂಬ ಡೆಸ್ಪ್ರೇಟ್ ಆಗಿ ಮಾತಾಡಬೇಕು ಅಂತ ಒದ್ದಾಡ್ತಾ ಇದ್ದಾರೆ, ಇರಾನ್ ನಮ್ಮ ಜೊತೆ ಅಂತ ನೆನ್ನೆ ಹೇಳ್ತಿದ್ದವರು. ಆದರೂ ಕೂಡ ಇವತ್ತು ಏನಂತ ಹೇಳಿದ್ರು, ಇನ್ನೇನು ಮಾತುಕತೆ ಆಡೋಷ್ಟು ಏನು ಉಳಿದಿಲ್ಲ ನನಗೆ ಇರಾನ್ ಜೊತೆ ಅಂತ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರು. ಇದೆಲ್ಲದೂ ಸೇರಿಕೊಂಡು ಕ್ರೂಡಲ್ಲಿ ದೊಡ್ಡ ಒಂದು ಜಂಪ್ ಆಗ್ತಾ ಹೋಯಿತು. ಆಶ್ಚರ್ಯ ಇರೋದು ಏನು ಅಂತಂದರೆ ನೋಡಿ, ಸಾಮಾನ್ಯವಾಗಿ ಕ್ರೂಡ್ ಜಂಪ್ ಆಗ್ತಾ ಇದೆ, ಮಾರ್ಕೆಟಲ್ಲಿ ಕರೆಕ್ಷನ್ ಬರ್ತಾ ಇದೆ ಅಂದರೆ ಅದ್ರ ಜೊತೆಗೆ ಗೋಲ್ಡ್ ಸಿಲ್ವರು ಕೂಡ ಕರೆಕ್ಷನ್ ಆಗ್ತಾ ಇತ್ತು. ಆದರೆ ಈ ಸಲ ಆ ಥರ ಆಗಿಲ್ಲ. ಗೋಲ್ಡ್ ಸಿಲ್ವರು ಮಾರ್ಕೆಟ್ ನೆಗೆಟಿವ್ ಆಗಿದ್ರೂ ಕೂಡ ಪಾಸಿಟಿವ್ ಆಗಿದೆ. ಕಾರಣ ಚೈನಾದಲ್ಲಿ 24ನೇ ತಾರೀಕು ಅದೊಂದು ಬರ್ತಾ ಇದೆ, ನಿಮ್ಗೆ ಗೊತ್ತಿದೆ. ಜೊತೆಗೆ ಫೆಡ್ ಮೂವ್ಮೆಂಟು ಹತ್ತಿರದಲ್ಲೇ ಇದೆ, 28, 29ಕ್ಕೆ ಬರ್ತಾರೆ. ಜೊತೆಗೆ ಈಗ ಚೈನಾದ ಹತ್ರ ಇರುವಂಥ ಸಪ್ಲೈಗಳು ಅವ್ರು ಬೈ ಮಾಡ್ತಾ ಇರೋದು, ಇದೆಲ್ಲದರ ಮೇಲೆ ಲೆಕ್ಕಾಚಾರ ಮಾಡಿ $38,000 ಹೋಗಬೇಕು ಒಂದು ಔನ್ಸಿಗೆ ಅಂತ ಒಂದಿಷ್ಟು ಲೆಕ್ಕಾಚಾರಗಳು ಬರ್ತಿದೆ. ಅದು ಕರೆಕ್ಟಾಗಿಲ್ಲ, ಅದು ಬ್ಯಾಕಿಂಗ್ ಇಲ್ಲ, ಅದರದ್ದು ತುಂಬ ಅದರಿಂದ ಒಂದಿಷ್ಟು ಬೈಯಿಂಗ್ ಸೆಂಟಿಮೆಂಟ್ ಕೂಡ ಆಗ್ತಾ ಇರ್ಬೋದು ಎಲ್ಲ ಕಡೆ ಬರ್ತಾ ಇರೋದ್ರಿಂದ. ಈಗ ಎಲ್ಲಿದ್ದೀವಿ ನಾವು, 4,000 ಇದ್ದೀವಿ ಒಂದು ಔನ್ಸಲ್ಲಿ. 38,000 ಅಂದರೆ ಇಲ್ಲಿ ಹತ್ರನೂ ಇಲ್ಲ, ನಾವು 10 ಪಟ್ಟು ಜಾಸ್ತಿ ಅಲ್ವಾ. ಸೊ ಈ ಥರ ಒಂದಿಷ್ಟು ಸುದ್ದಿಗಳು ಬರ್ತಾಯಿದೆ. ಹಾಗಂದ್ರೆ ಗೋಲ್ಡ್ ಬೈ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಅದೆಲ್ಲ ಸೆಂಟಿಮೆಂಟಿಂದ ಗೋಲ್ಡ್ 4,000 ಲೆವೆಲ್ನ ರೆಸ್ಪೆಕ್ಟ್ ಮಾಡಿದ್ದನ್ನು ಹಾಗೆ ಉಳಿಸ್ಕೊಳಕ್ಕೆ ಸಾಧ್ಯ ಆಗಿದೆ. ಇಲ್ಲಾಂದಿದ್ರೆ ಸಾಮಾನ್ಯವಾಗಿ ಕ್ರೂಡಲ್ಲಿ ಕರೆಕ್ಷನ್ ಆದಾಗ ಗೋಲ್ಡ್ ಸಿಲ್ವರು ಕೂಡ, ಅಂದರೆ ಕ್ರೂಡ್ ಮೇಲ್ಗಡೆ ಹೋದಾಗ ಗೋಲ್ಡ್ ಸಿಲ್ವರ್ ಕೂಡ ಕರೆಕ್ಷನ್ ಆಗ್ತಾ ಇತ್ತು, ಯುದ್ಧದ ಸೆಂಟಿಮೆಂಟ್ ಮತ್ತೊಂದು ಅಂದರೆ. ಆದರೆ ಈ ಸಲ ಆ ಥರ ಆಗಿಲ್ಲ. ಅಫ್ಕೋರ್ಸ್ ಇನ್ನೂ ಮೇಲ್ಗಡೆ ಹೋಗಿತ್ತು 4,180, 200 ಕಡೆ ಎಲ್ಲ. ಇವಾಗ ನೋಡಿ, ನಾನು ಮಾತಾಡ್ತಾ ಇರೋಷ್ಟೊತ್ತಿಗೆ ಸ್ವಲ್ಪ ಒಂದಿಷ್ಟು ನೆಗೆಟಿವ್ ಆಗಿ ಚೇಂಜಸ್ ಆಗ್ತಾ ಇದೆ. ಇದು ಆಗ್ತಾ ಇರುತ್ತೆ, ಬಟ್ 4,000 ಲೆವೆಲ್ ಮೇಲ್ಗಡೆ ಎಲ್ಲಿ ತನಕ ಗೋಲ್ಡ್ ಇರುತ್ತೋ ಅಲ್ಲಿ ತನಕ ಏನೋ ಆತಂಕ ಪಡುವಂಥದ್ದು ಬೇಕಾಗಿಲ್ಲ. ಸೊ ಓವರ್ ಆಲ್ ನೋಡ್ತಾ ಬರ್ತಾಯಿದ್ರೆ ಇವತ್ತಿನ ಟಾಪ್ ಲೂಸರ್ ಅಂದರೆ, ನಿನ್ನೆ ಎಷ್ಟೇ ಮಾತಾಡಿದ್ದೆ ಹೇಗೆ ಮೇಲೆ ಹೋಗೋಕ್ಕೆ ಸಾಧ್ಯ ಇಂಡಿಗೋ ಇಷ್ಟೆಲ್ಲ ಇದ್ದಾಗ ಅಂತ. ನೋಡಿ ಇವತ್ತು ಅದು ಬಿದ್ದಿದೆ. ಅಫ್ಕೋರ್ಸ್ ಡೈರೆಕ್ಟ್ ಇಂಪ್ಯಾಕ್ಟ್ ಬೀಳುತ್ತಲ್ವ ಅವರಿಗೆ, ಕ್ರೂಡ್ ಜಾಸ್ತಿ ಆಯಿತು ಅಂತಂದರೆ ಫ್ಲೈಟ್ ಕಂಪ್ನಿಗಳಿಗೆ ಮೇನ್ ಅದು ರನ್ ಆಗ್ತಾ ಇರೋದೇ ಅದರಿಂದ. ಹಾಗಾಗಿ 3.54% ಕರೆಕ್ಷನ್ ಬಂದಿರೋದ್ರ ಮೂಲಕ ಇಂಡಿಗೋ ಏರ್ಲೈನ್ಸ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಜಿಯೋ ಫೈನಾನ್ಷಿಯಲ್ಸಲ್ಲಿ 2.18% ಕರೆಕ್ಷನ್ ಬಂದಿತ್ತು. ಡಾಕ್ಟರ್ ರೆಡ್ಡಿನಲ್ಲಿ ರಿಸಲ್ಟ್ಸು ವೀಕ್ ಆಗಿ ಬಂದಿದೆ. ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ಅಂತ ಬರುತ್ತೆ, API ಅಂತ ಕರೀತಾರೆ, ಅದಕ್ಕೆ ಅನ್ನೆಸೆಸರಿಗೆ ಒಂದು 250 crores ಸ್ಪೆಂಡ್ ಮಾಡಿದ್ದಾರೆ ಅಂತ ಬಂದಿತ್ತು. ಜೊತೆಗೆ ಟ್ರಂಪ್ ಅವ್ರು ಏನು ಮಾಡ್ತಾ ಇದ್ದಾರೆ, ಜನರಿಕ್ ಡ್ರಗ್ಗಳನ್ನು ಪ್ರೊವೈಡ್ ಮಾಡೋದ್ರಲ್ಲಿ ಭಾರತ ಮುಂಚೂಣಿನಲ್ಲಿದೆ. ಅಮೆರಿಕಕ್ಕೆ ಸುಮಾರು 40% ಅಷ್ಟು ಜನರಿಕ್ ಡ್ರಗ್ ಭಾರತದಿಂದನೇ ಹೋಗ್ತಾ ಹೋಗುತ್ತೆ. ಅದರ ಒಂದು ಟ್ಯಾರಿಫ್ನ 200%ಗೆ ಹೈಕ್ ಮಾಡ್ತೀವಿ ಅಂತ ಕೂತ್ಕೊಂಡಿದ್ದಾರೆ. ಅದೇನಾದ್ರು ಇಂಪ್ಲಿಮೆಂಟ್ ಆಯಿತು ಅಂತಂದರೆ ಇಂಡಿಯನ್ ಫಾರ್ಮಾ ಸೆಕ್ಟರ್ಗೆ ಮತ್ತೊಂದು ದೊಡ್ಡ ಒಂದು ಹೊಡೆತ ಆಗುವಂಥ ಸಾಧ್ಯತೆ ಇದೆ. ಅದೇನಾಗುತ್ತೆ ಅನ್ನೋದನ್ನು ನೋಡೋಣ. ಇವತ್ತು ಬಜಾಜ್ ಆಟೋದಲ್ಲಿ 5.72% ಅಪ್ ಬಂದಿದೆ, ಅದು ಇವತ್ತಿನ ಟಾಪ್ ಗೇನರ್ ಆಗಿತ್ತು. ನೆಸ್ಲೆ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ, 2.87% ಅಪ್ ಬಂದಿರೋದ್ರ ಮೂಲಕ ಅದು ಕೂಡ ಇವತ್ತಿನ ನಿಫ್ಟಿ 50 ಟಾಪ್ ಗೇನರ್ ಆಗಿತ್ತು. ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡೋದಾದರೆ ಅದಾನಿ ಗ್ರೀನಲ್ಲಿ ಐ ಥಿಂಕ್ ನೆನ್ನೆ ರಿಸಲ್ಟ್ಸ್ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಇವತ್ತು ಸೆಲ್ಲಿಂಗ್ ಆಗಿದೆ, 4.51% ಕರೆಕ್ಷನ್ ಬಂದಿದೆ. ಯೂನಿಯನ್ ಬ್ಯಾಂಕು, DLF, ಲೋಧಾ ಗ್ರೂಪು ಇದೆಲ್ಲರೂ ಕೂಡ ಸೆಲ್ಲಿಂಗ್ ಬಂದಿತ್ತು. TVS ಮೋಟರ್ಸು 3% ರಿಸಲ್ಟ್ ಚೆನ್ನಾಗಿ ಬಂದಿತ್ತು, ನೆನ್ನೆನೂ ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿ ಹೋಗಿದೆ. ಸೊ 3% ಅಪ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೇನರ್ ಆಗಿದೆ. ಸೊ ಓವರ್ ಆಲ್ ಮಾರ್ಕೆಟ್ ಅಂತ ನಾವು ನೋಡ್ತಾ ಬರೋದಾದ್ರೆ ಯಾವ ಒಂದು ಚಾನಲ್ ಮಾಡ್ತಾ ಇದೆ, ಒಂದು ಪ್ಯಾಟರ್ನ್ ಇದೆ, ಅದಿರೋ ತನಕ ಏನು ಕೂಡ ಒಂದು ಭಯ ಇಲ್ಲ, ಒಂದು ಚಾನಲಲ್ಲೇ ಹೋಗ್ತಾ ಇದೆ ಅಂದಿದ್ವು, ಅದನ್ನು ಇವತ್ತು ಬ್ರೇಕ್ ಮಾಡ್ತಿದೆ. ಸೊ ಚಾನಲ್ ಬಿಟ್ಟು RJ ಬಂದಿದೆ ಇವತ್ತು. ಯಾವ ಚಾನಲ್ ಅದು, ಇಲ್ಲಿ ಮಾತಾಡ್ತಾ ಇದ್ವಿ ನೋಡಿ, ದಿನ ಒಂದು ಲೋನ ಮಾಡ್ತಾ ಇದೆ, ಆ ಲೋನ ಬಿಟ್ಟು ಬ್ರೇಕ್ ಮಾಡೋ ಥರ ಬರ್ತಾ ಇಲ್ಲ. ನಿನ್ನೆ ಅದನ್ನು ಟೆಸ್ಟ್ ಮಾಡಿದಾದರೂ ಕೂಡ ಅದ್ರ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ ಅಂತ ಮಾತಾಡಿದ್ವಿ. ಇವತ್ತೇನಾಗಿದೆ, ಆ ಚಾನಲ್ನ ಬಿಟ್ಟು ಖಂಡಿತವಾಗ್ಲೂ ಹೊರಗಡೆ ಬಂದಿದೆ ಮಾರ್ಕೆಟು. ಅಫ್ಕೋರ್ಸ್ ಒಂದು 50-day ಮೂವಿಂಗ್ ಆವರೇಜ್ ಎಲ್ಲಿದೆ, 24,000 ಲೆವೆಲ್ ಅಲ್ಲಿ ಬಂದು ಲಾಸ್ಟ್ ಮೂಮೆಂಟಲ್ಲಿ ನಿಂತಿದೆ. ಇದಕ್ಕೆ ನಾಳೆ ಫಾಲೋ ಅಪ್ ಬಂತು ಅಂದರೆ ಈ ಒಂದು ಲೋ ಏನಾಗಿತ್ತಲ್ಲ, ಒಂದು ಅವತ್ತು ಟ್ರಂಪ್ ಅವರು ಅನೌನ್ಸ್ ಮಾಡಿದ್ರು, ಮತ್ತೊಂದು ದಿನ ಬಿದ್ದಿತ್ತಲ್ಲ, ನಾವು 23,800 ಆ ಲೆವೆಲ್ನ ವಾಪಸ್ ಟೆಸ್ಟ್ ಮಾಡಕ್ಕೆ ಹೋಗ್ಬೋದು. ಇಷ್ಟೋ ತನಕ ಆಗ್ತಾ ಇರೋದು ಕೂಡ ಇಂಟರ್ನಲ್ ಕ್ಯಾಂಡಲ್ನೇ. ಇಲ್ಲೊಂದ್ಸಲ ಬ್ರೇಕ್ಔಟ್ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಟ್ರ್ಯಾಪ್ ಮಾಡಿಸಿ ವಾಪಸ್ ಕೆಳಗಡೆ ಕರ್ಕೊಂಡ್ಬಂದಿದ್ದಾರೆ. ಸೊ ನೋಡೋಣ. ಇದುವರೆಗೂ ನೋಡಿ ತುಂಬ ಚಾಪಿ ಆಗಿದೆ ಮಾರ್ಕೆಟ್. ಯಾಕೆ ಕಷ್ಟ ಆಗಿರುತ್ತೆ ಅಂತಂದರೆ, ಈಗ ಲಾಸ್ಟ್ ಒಂದು ವಾರದಲ್ಲಿ ಮಾರ್ಕೆಟಲ್ಲಿ ಮೂವ್ಮೆಂಟ್ ಇಲ್ಲ ಅಂತಲ್ಲ, ಮೂವ್ಮೆಂಟ್ ಇದೆ, ಆದರೆ ವಿತಿನ್ ಅ ಸ್ಮಾಲ್ ರೇಂಜ್ ತುಂಬ ವಾಲಟೈಲ್ ಮೂವ್ಮೆಂಟ್ಗಳಾಗ್ತಾ ಇದೆ, ತುಂಬ ದೊಡ್ಡ ಒಂದು ವಿಕ್ ಕ್ಯಾಂಡಲ್ಗಳಾಗ್ತಾ ಇದೆ. ಅಂದರೆ ಅರ್ಥ ಏನು, ಇಲ್ಲಿ ಎರಡೂ ಕಡೆನೂ ಪೈಪೋಟಿಗಳಿದೆ ಅನ್ನೋದನ್ನು ಹೇಳ್ತಾ ಇದೆ ಇದೊಂದು ಕ್ಯಾಂಡಲ್ ಬಿಟ್ಟರೆ. ಸೊ ಇನ್ನೆಲ್ಲದೂ ಕೂಡ ಡೋಜಿ ಈ ಥರ ಕ್ಯಾಂಡಲ್ಗಳೇ ಆಗಿರುವಂಥದ್ದು. ಇವತ್ತು ಮತ್ತೆ ಒಂದು ರೆಡ್ ಕ್ಯಾಂಡಲ್ ಬಂದಿದೆ. ನೋಡೋಣ ಇದಕ್ಕೆ ನಾಳೆ ಫಾಲೋ ಅಪ್ ಬಂದು ಇದನ್ನು ಬಿಟ್ಟು ಕೆಳಗಡೆ ಬಂದರೆ ಈ ಲೆವೆಲ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇವಾಗ 23,800 ಲೆವೆಲ್ಗಳು ನೋಡೋಣ. ಸ್ವಲ್ಪ OI ನಲ್ಲೂ ಕೂಡ ಶಿಫ್ಟ್ ಆಗಿರೋದು ಕಾಣಿಸ್ತಾ ಇದೆ. ಕ್ಲೈಂಟ್ ಆಲ್ರೆಡಿ ಪಾಸಿಟಿವ್ ಆಗಿದ್ದಾರೆ, ಇದೆಲ್ಲದೂ ಕೂಡ ಅದನ್ನೇ ಇಂಡಿಕೇಟ್ ಮಾಡ್ತಾ
ಮಾಡ್ತಾ ಇದೆ. ಅದೇ ರೀತಿಯಾಗಿ ಬ್ರೆಂಟು ನೋಡಿ ಮಂತ್ಲಿ ಕ್ಯಾಂಡಲಲ್ಲಿ ಇವಾಗ ಮಂತ್ಲಿ ಕ್ಯಾಂಡಲಲ್ಲಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಆಗುತ್ತಾ ಅನ್ನೋದನ್ನು ನಾವು ನೋಡಬೇಕು. ಯಾಕಂದರೆ ಈ ಬಾಡಿ ಏನಿದೆ ಈ ಬಾಡಿನ ತಿನ್ನೋ ಥರ ಒಂದು ಬಂತು ಅಂದರೆ ಈ ಥರ ಬಂತು ಅಂದರೆ ಅದನ್ನು ನಾವು ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಕರಿತೀವಿ. ಅಂದರೆ ಒಂದು ದೊಡ್ಡ ಒಂದು ಮೂಮೆಂಟ್ ಕೊಟ್ಟಿತ್ತು, ಇದು ಆಫ್ಟರ್ ಲಾಂಗ್ ಟೈಮ್ 2-3 ವರ್ಷ ಆದಮೇಲೆ ಈ ಲೆವೆಲ್ಗೆ ಹೋಗಿತ್ತು. ಸೊ ಅಲ್ಲಿ ಆ ಲೆವೆಲ್ನ ಬ್ರೇಕ್ಔಟ್ ಆಗಲಿಲ್ಲ, ಅಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಫಾಲ್ ಬಂತು. ಈಗ ವಾಪಸ್ ಇಲ್ಲೊಂದು ಏನು ಸಪೋರ್ಟ್ ಝೋನ್ ಇತ್ತು, ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಬಂದಿದ್ದು ಝೋನು ಅಲ್ಲೇ ಬಂದು ಸಪೋರ್ಟ್ ತೊಗೊಂಡು ವಾಪಸ್ ಬೌನ್ಸ್ ಆಗ್ತಾ ಇದೆ. ಅಂದರೆ ಇದು ಮೇಲ್ಗಡೆ ಹೋಯಿತು ಅಂದರೆ ಮತ್ತೆ ಆಲ್ ಟೈಮ್ ಹೈಗೆ ಹೋಗುತ್ತಾ ಕ್ರೂಡು, ಅಷ್ಟೊಂದು ದೊಡ್ಡ ಮಟ್ಟಿನಲ್ಲಿ ಲಾರ್ಜ್ ಸ್ಕೇಲ್ ಯುದ್ಧ ಆಗುತ್ತಾ ಗೊತ್ತಿಲ್ಲ, ನೋಡೋಣ. ಈ ಮಂತನ್ನು ಯಾವ ರೀತಿ ಕ್ಲೋಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಒಂದು ಬುಲಿಶ್ ಎನ್ಗಲ್ಫಿಂಗ್ ಆಗಿ ಕ್ಲೋಸ್ ಮಾಡೋಕೆ ಆಗುತ್ತಾ ಕ್ರೂಡು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಸೆನ್ಸೆಕ್ಸ್ ಅಂತ ನೋಡ್ಕೊಳ್ಳೋದಾದ್ರೆ ಕ್ರೂಡಲ್ಲಿ ಡೈಲಿ ಕ್ಯಾಂಡಲ್ ತೋರಿಸಬೇಕಾಗಿತ್ತು, ಲೋಡ್ ಆಗ್ತಾ ಇಲ್ಲ, ನೋಡೋಣ ಮತ್ತೆ. ಸೊ ಸೆನ್ಸೆಕ್ಸಲ್ಲಿ ಸೇಮ್ ನಿಫ್ಟಿ ಥರನೇ ಪ್ಯಾಟರ್ನ್ ಅಲ್ವಾ. ಸೊ ಅಲ್ಲಿ ಯಾವೊಂದು ಝೋನ್ ಇತ್ತು, ಒಂದು ರೇಂಜ್ ಇತ್ತು, ಅದನ್ನು ಕ್ಲೀನಾಗಿ ಇವಾಗ ಮುರ್ಕೊಂಡು ಕೆಳಗಡೆ ಬಂದಿರೋ ಥರದ್ದು ಕಾಣಿಸ್ತಾ ಇದೆ. ಸೊ ಸೆನ್ಸೆಕ್ಸಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ನಿಫ್ಟಿನಲ್ಲಿ 3 ದಿನದಿಂದ ಕಂಟಿನ್ಯೂಸ್ ಆಗಿ ಸೆನ್ಸೆಕ್ಸಲ್ಲಿ ಫಾಲೋ ಆಗ್ತಾ ಇದೆ. ಸೊ ನಾಳೆ ಎಕ್ಸ್ಪೈರಿಗೆ ಏನು ಮಾಡ್ತಾರೆ ಅನ್ನೋದು ನೋಡೋಣಂತೆ. ನೋಡಿ ಡೈಲಿ ಕ್ಯಾಂಡಲ್ ನೋಡೋದು, ವೀಕ್ಲಿ ಕ್ಯಾಂಡಲ್ ನೋಡೋದಾದ್ರೆ ಕ್ರೂಡಲ್ಲಿ ಇವಾಗ ಒಂದು ಕ್ಲೀನಾಗಿ ಒಂದು ಆ ಲೆವೆಲ್ನ ದಾಟ್ಕೊಂಡು ಬಂದಿದೆ. ಇವನ್ ಡೈಲಿ ಕ್ಯಾಂಡಲ್ ರೆಫರೆನ್ಸಲ್ಲಿ ಅಂತ ನೀವು ನೋಡೋದಾದ್ರೂ ಕೂಡ ಈ 90-92 ಇಲ್ಲೇನು ರೇಂಜ್ ಇತ್ತು ಆ ರೇಂಜನ್ನು ಮುರಿತೀನಿ ಅಂತ ಇವತ್ತು ಆಲ್ಮೋಸ್ಟ್ ಇಂಡಿಕೇಶನ್ ಕೊಟ್ಟಿರೋ ಥರ ಕಾಣಿಸ್ತಾ ಇದೆ. 94-95 ಲೆವೆಲಲ್ಲಿ ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಆಯಿತು ಅಂದರೆ ಕ್ರೂಡು ಮತ್ತೆ ಒಂದು ಜೋರಾಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಆಲ್ ಟೈಮ್ ಹೈ ಕಡೆ ಹೋಗುತ್ತಾ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಪೆಟ್ರೋಲು ಎಷ್ಟು ತುಂಬಿಸ್ಕೊಳ್ಳೋಣ, ಫುಲ್ ಟ್ಯಾಂಕ್ ತನಕ ತುಂಬಿಸ್ಕೋಬೋದು ಅಷ್ಟೇ ಅಲ್ವಾ. ಆಮೇಲೆ ಜಾಸ್ತಿ ಮಾಡಿದ್ರೆ ಕಟ್ಟಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅದೇ ರೀತಿಯಾಗಿ ಗೋಲ್ಡು ಒಂದು ಒಳ್ಳೆ ಮೂಮೆಂಟ್ನ ಕೊಟ್ಟಿತ್ತು ನೋಡಿ. ಇವತ್ತು ಕೂಡ ಆಲ್ಮೋಸ್ಟ್ 4140-150 ತನಕ ಟೆಸ್ಟ್ ಆಗಿದೆ. ಆದರೆ ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಆಗಿಲ್ಲ, ವಾಪಸ್ ಅಲ್ಲೇ ಬಂದು ನಿಂತಿದೆ. ಬಟ್ ಡಬ್ಲ್ಯೂ ಪ್ಯಾಟರ್ನ್ ಮಾಡೋ ಥರ ಎಲ್ಲ ಒಂದು ಪ್ಯಾಟರ್ನ್ಗಳು ಕಾಣಿಸ್ತಾ ಇದೆ ಗೋಲ್ಡಲ್ಲಿ. ಸೊ ಎಲ್ಲಿ ತನಕ ಈ 4000 ಲೆವೆಲ್ನ ರೆಸ್ಪೆಕ್ಟ್ ಮಾಡ್ತಿರೋದು ಅಲ್ಲಿ ತನಕ ಡಬ್ಲ್ಯೂ ಪ್ಯಾಟರ್ನ್ ಮಾಡಿ 4200, 4300 ಈ ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. ನೋಡೋಣ 24ನೇ ತಾರೀಕು ಅದಾದಮೇಲೆ ಗೋಲ್ಡ್ ಏನಾಗುತ್ತೆ. ಸದ್ಯದಲ್ಲೇ ಗೋಲ್ಡಿನ ಮೂಮೆಂಟ್ಗಳು ಗೊತ್ತಾಗ್ತಾ ಹೋಗುತ್ತೆ. ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಲ್ಲ ಅಂದರೆ ಗೋಲ್ಡು ರ್ಯಾಲಿ ಆಗ್ಬೋದು. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾರೆ ಅಂತಂದರೆ ಗೋಲ್ಡು ವಾಪಸ್ ಒಂದು ಫಾಲ್ನೇ ಮಾಡ್ತಾ ಹೋಗ್ಬೋದು. ಸಿಲ್ವರ್ ಕೂಡ ಇವತ್ತು ಅಪ್ರಿಷಿಯೇಟ್ ಆಗಿ ಸ್ವಲ್ಪ 60 ಆಸ್ಪಾಸ್ ಲೆವೆಲ್ ತನಕ ಬಂದಿದೆ. ಸೊ 60ನ್ನು ಬ್ರೀಟ್ ಮಾಡೋಕ್ಕೆ ಹೋಗೋಕ್ಕಾಗಿಲ್ಲ, 60 ತನಕ ಬಂದಿದೆ, ನೋಡಂತೆ. ಉಳಿದಂತೆ ಬ್ಯಾಂಕ್ ನಿಫ್ಟಿನಲ್ಲಿ 700 ಪಾಯಿಂಟ್ಗಳ ಫಾಲ್ ಬಂದು ಅದು ಇವತ್ತಿನ ಒನ್ ಆಫ್ ದ ಟಾಪ್ ಲೂಸರ್ ಆಯಿತು. ಮಿಡ್ ಕ್ಯಾಪ್ ನಿಫ್ಟಿ, ಸ್ಮಾಲ್ ಕ್ಯಾಪು ಇನ್ನೂ ಜಾಸ್ತಿ ಬಿದ್ದಿದೆ. ಬಟ್ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇವತ್ತು ಜಾಸ್ತಿ ಫಾಲ್ ಆಯಿತು. ಗಿಫ್ಟ್ ನಿಫ್ಟಿ ಆಲ್ರೆಡಿ ಫ್ಲಾಟ್ ಅಂತ ಹೇಳ್ತಾ ಇದೆ. ಸೊ ಅದೇ ರೀತಿಯಾಗಿ ರುಪೀದು ನಿಮ್ಗೆ ಹೇಳಿದೆ ₹96.55 ಹೋಗಿದೆ. ಕಾಪರ್ ಫ್ಲ್ಯಾಟ್ ಆಗಿತ್ತು. ಅದೇ ರೀತಿಯಾಗಿ ಇನ್ನೇನು ನ್ಯಾಚುರಲ್ ಗ್ಯಾಸು ಕೂಡ, ನ್ಯಾಚುರಲ್ ಗ್ಯಾಸು ಯಾರು ನೋಡ್ತಾ ಇದ್ದಾರೆ ಅಂದರೆ ತುಂಬ ಒಂದೇ ರೇಂಜಲ್ಲಿ ಇರುತ್ತೆ. ಸೊ ಇಂಡಿಯಾದಲ್ಲಿ ನ್ಯಾಚುರಲ್ ಗ್ಯಾಸ್ 280-300 ಆಸ್ಪಾಸಲ್ಲೇ ನಡೀತಾ ಇದೆ. ನೋಡೋಣ ಅಂಥದ್ದು ಹಾಗೆ ಇರುತ್ತೆ ಏನು ಕತೆ ಅಂತ. ಸೊ ಉಳಿದಂತೆ ನಮ್ಮ FIDA ಡೇಟಾ ನೋಡ್ಕೊಂಬರೋಣ. ನಿನ್ನೆ ತನಕ ಸ್ಟ್ರಾಂಗ್ ಬುಲಿಶ್ ಆಗಿದ್ರು, ಇವತ್ತಿನ ಡೇಟಾ ಬಂದಿಲ್ಲ. ಸೊ ಇವತ್ತು ಅದೇ ರೀತಿ ಇರ್ತಾರೆ ಅಂತ ಅನ್ಕೊತೀನಿ. ಸೊ FIಗಳು ಬೇರಿಶ್ ಆಗಿ ಕ್ಲೈಂಟು ಇಂಥದ್ದು ಇಬ್ಬರು ಸ್ಟ್ರಾಂಗ್ ಇದ್ದಾರೆ ಅಂದರೆ ಯಾವ ಕಡೆ ಮೂವ್ಮೆಂಟ್ ಬರುತ್ತೆ ಅನ್ನೋದು ನಾನೇನು ಹೇಳಬೇಕಾಗಿಲ್ಲ. ಸೊ ನಿನ್ನೆ ದಿವಸ FIಗಳು ಬೈ ಮಾಡಿದ್ರು. ಇವತ್ತಿಂದ ಏನು ಬಂದಿದೆ ಅಂದರೆ ನೋಡೋಣಂತೆ ಡೇಟಾ. ಇವತ್ತು 168 F&O ಸ್ಟಾಕ್ಸ್ಗಳು ನೆಗೆಟಿವ್ ಕಡೆಗಿತ್ತು, 41 ಸ್ಟಾಕ್ಗಳು ಮಾತ್ರ ಪಾಸಿಟಿವ್ ಆಗಿತ್ತು. FMCG ಇವತ್ತಿನ ಟಾಪ್ ಗೇನರು. FMCG ಆಟೋ ಬಿಟ್ಟರೆ ಎಲ್ಲದೂ ಕೂಡ ಇವತ್ತು ವೀಕ್ ಆಗಿ ಕ್ಲೋಸಿಂಗ್ ಆಗಿದೆ. ಸೊ ಇವತ್ತಿನ ಟಾಪ್ ಲೂಸರ್ ಅಂದರೆ ರಿಯಲ್ ಎಸ್ಟೇಟ್ ಸೆಕ್ಟರು. ಲೋಧಾ ಗ್ರೂಪು, DLF ಇದೆಲ್ಲ 3% ಬಿದ್ದಿತ್ತಲ್ವ, ಅದು ಇವತ್ತಿನ ಟಾಪ್ ಲೂಸರ್. ಒಂದೆರಡು ವಾರದಲ್ಲಿ ಒಳ್ಳೆ ರ್ಯಾಲಿ ಆಗಿದೆ ರಿಯಲ್ ಎಸ್ಟೇಟಲ್ಲಿ. ಅಲ್ಲಿ ಈಗ ವಾಪಸ್ ಪ್ರಾಫಿಟ್ ಬುಕ್ಕಿಂಗ್ ಆಗಿರುತ್ತೆ ಭಯದ ವಾತಾವರಣ ಇದ್ದಾಗ. ನೋಡಿ ಇಲ್ಲಿ ONನಲ್ಲಿ ಅಂತ ನೋಡಿದ್ರೆ 24,200, 24,100, ಇನ್ಕ್ಲೂಡಿಂಗ್ 24,000 ಕೂಡ ಇವಾಗ ರೆಸಿಸ್ಟೆನ್ಸ್ಗಳು ಜಾಸ್ತಿ ಬಿಲ್ಡಪ್ ಆಗಿದೆ. ಎಲ್ಲೂ ಅಂತ ದೊಡ್ಡ ಸಪೋರ್ಟ್ ಕಾಣಿಸ್ತಾ ಇಲ್ಲ. PCR ಆಲ್ರೆಡಿ ನೆಗೆಟಿವ್ ಹೋಗಿದೆ. ಸೊ ನೋಡೋಣ ನಾಳೆ ಮತ್ತೆ ಈ ಪ್ಯಾಟರ್ನ್ ಕಂಟಿನ್ಯೂ ಆಗುತ್ತಾ ಮುಂದಿನ ವಾರದ ನಿಫ್ಟಿ ಎಕ್ಸ್ಪೈರಿಗೆ ಅಂತ. ಅದೇ ರೀತಿ ಸೆನ್ಸೆಕ್ಸ್ ಎಕ್ಸ್ಪೈರಿ ನಾಳೆಗೆ ಏನು ಅಂತ ನೋಡ್ತಾ ಬರೋದಾದ್ರೆ 77,000 ದೊಡ್ಡ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. 76,800 ಕೂಡ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. 76,000 ತನಕ ಅಂತ ಮೇಜರ್ ಸಪೋರ್ಟ್ ಅನ್ನೋದು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಸೊ ನಾಳೆ ಅನದರ್ 500-700 ಪಾಯಿಂಟ್ಸ್ ಕೆಳಗಡೆ ಬಿಡುತ್ತಾ ಸೆನ್ಸೆಕ್ಸ್ ನೋಡಬೇಕು. PCR ಕೂಡ ನೆಗೆಟಿವ್ ಆಗಿದೆ. OA ಕೂಡ ಡಾಮಿನೇಟಿಂಗ್ ಆಗಿ ಕಾಣಿಸ್ತಾ ಇದೆ ಆನ್ ಸೆಲ್ಲಿಂಗ್ ಸೈಡ್. ಹಾಗೆಯೇ ಇನ್ಯಾವುದಿದೆ ಒಂದಿಷ್ಟು ಇವೆಂಟ್ಗಳು ಅಂತ ನೋಡ್ತಾ ಬರೋದಾದರೆ ಯಾವುದೂ ಅಂಥ ಇವೆಂಟ್ಗಳು ಕಾಣಿಸ್ತಾ ಇಲ್ಲ. ಐ ಥಿಂಕ್ UKದೆಲ್ಲ ನಡೀತಿತ್ತು, ಇನ್ಫ್ಲೇಷನ್ ಅವ್ರದ್ದು ಕಮ್ಮಿನೇ ಬಂದಿದೆ ಅಂತ ಬಂದಿದೆ, ವೆಲ್ ಆ್ಯಂಡ್ ಗುಡ್. ಬಟ್ ಬೇರೆ ಯಾವುದು ಕೂಡ ರಿಸಲ್ಟ್ಸಲ್ಲಿ ಇವತ್ತು ಎಷ್ಟೊಂದು ರಿಸಲ್ಟ್ಸ್ ಬಂದಿತ್ತು. ಇವತ್ತು ಡಾಕ್ಟರ್ ರೆಡ್ಡಿಸ್ ನಿಮ್ಗೆ ಹೇಳಿದೆ ಅಂತ ಒಂದು ನೆಗೆಟಿವ್ ರಿಸಲ್ಟ್ಸ್ ಬಂದಿದೆ. ಇಯರ್ ಆನ್ ಇಯರ್ 69% ಫಾಲ್ ಆಗಿದೆ. ಇಂಡಸ್ಇಂಡ್ ಬ್ಯಾಂಕಲ್ಲಿ ನೆಟ್ ಪ್ರಾಫಿಟ್ 47% ರೈಸ್ ಆಗಿದೆ ಅಂತ ಬಂದಿತ್ತು. ಭಾರತ್ ಪೆಟ್ರೋಲಿಯಮಲ್ಲಿ 1,873 ಕೋಟಿ ಲಾಸ್ ಆಗಿದೆ ಅಂತ ಬಂದಿದೆ. ಇಂಡಿಯಾ ಮಾರ್ಟಲ್ಲಿ 5% ಕ್ರ್ಯಾಶ್ ಆಗಿದೆ Q1 ರಿಸಲ್ಟ್ಸು. ಅರ್ನಿಂಗ್ಸ್ ಸಬ್ಸ್ಕ್ರೈಬರ್ಗಳು ಕಮ್ಮಿ ಆಗಿದ್ದಾರೆ ಇಂಡಿಯಾ ಮಾರ್ಟಲ್ಲಿ ತೊಗೊತಾ ಇರೋರು ಅಂತ ಹೇಳಿದ್ದಾರೆ. ಸೊ ಆ ಥರದ್ದೆಲ್ಲ ಬಂದಿತ್ತು. NTPC, ನಿಪಾನ್, ಇವತ್ತು ಯಾವ್ಯಾವ ಕಂಪ್ನಿಗಳು ರಿಸಲ್ಟ್ಸ್ ಬಂದಿದೆ ಯಾವುದೋ ಅಂಥ ದೊಡ್ಡ ರಿಸಲ್ಟ್ಸ್ಗಳು ಬಂದಿಲ್ಲ. ಯಾವುದೋ ಟಿಪ್ಸ್ ಮ್ಯೂಸಿಕ್ ಇದೆಲ್ಲ ನೋಡಿ 12% ಎಲ್ಲ ಕರೆಕ್ಷನ್ ಆಗಿದೆ ಇವತ್ತು. 6%, 5% ರಿಸಲ್ಟ್ಸ್ ಇದ್ದಿದ್ದಂಥ ಸ್ಟಾಕ್ಗಳಲ್ಲಿ ದೊಡ್ಡ ಒಂದು ಕರೆಕ್ಷನ್ಗಳು ನೋಡಲಿಕ್ಕೆ ಸಿಕ್ಕಿದೆ. ಕೆಲವೊಂದು ಸ್ಟಾಕ್ಗಳಲ್ಲಿ ಆಮ್ಕೋ ಇಂಡಿಯಾ, ಹಾಗೆಯೇ ಲಾರ್ಡ್ಸ್, ಈಶ್ವರ್ ಹೋಟೆಲ್ಸು, ಈ ಥರ ಕೆಲವೊಂದು ಸ್ಟಾಕ್ಗಳಲ್ಲಿ ಮಾತ್ರ ಇವತ್ತು ಪಾಸಿಟಿವಿಟಿ ಬಂದಿದೆ. ಅಫ್ಕೋರ್ಸ್ ನೆಸ್ಲೇದಲ್ಲಿ ಪಾಸಿಟಿವಿಟಿ ಬಂದಿತ್ತು. ಅದೇ ರೀತಿಗೆ ನಾಳೆ IT ಸೆಕ್ಟರ್ ರಿಸಲ್ಟ್ಸು, ನಾಳೆ ಇನ್ಫೋಸಿಸ್ನ ರಿಸಲ್ಟ್ಸ್ ಇದೆ. ಇಂಡಿಗೋದು ಇವತ್ತು ಆಲ್ರೆಡಿ ಸೆಲ್ಲಿಂಗ್ ಬಂದಿದೆ, ಅದು ರಿಸಲ್ಟ್ಸ್ ಇದೆ. ಸಿಪ್ಲಾ, ಮೀಶೋ, ಕೋರಮಂಡಲ್ ಇಂಟರ್ನ್ಯಾಷನಲ್
ಇಂಟರ್ನ್ಯಾಷನಲ್ಲು, ಮೋತಿಲಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಎಲ್ಲ ಅಕ್ರಾಸ್ ದ ಸೆಕ್ಟರ್, ರಿಟೇಲ್ ಇದೆ, ಫೈನಾನ್ಷಿಯಲ್ ಸರ್ವಿಸಸ್ ಇದೆ, ಏವಿಯೇಷನ್ ಇದೆ, ಫಾರ್ಮಾದಿದೆ, IT ಸೆಕ್ಟರ್ದಿದೆ. ಈ ಥರದ್ದೆಲ್ಲರದ್ದು ಕೂಡ ರಿಸಲ್ಟ್ಸು ಸರಿ ಸುಮಾರು 59 ಕಂಪ್ನಿಗಳ ರಿಸಲ್ಟ್ಸು ನಾಳೆ ಕೂಡ ಬರೋದಿದೆ. ನೋಡೋಣಂತೆ. ಇದು ಕಂಪ್ಲೀಟಾಗಿ ಈವೆಂಟ್ಸ್ ವೀಕೆ ಆಗಿರುತ್ತೆ. Q1 ರಿಸಲ್ಟ್ಸ್ಗಳು ಬರ್ತಾನೆ ಇರುತ್ತೆ. ಸದ್ಯಕ್ಕೆ ರಿಪೋರ್ಟ್ ಆಗಿದ್ದಂಥ ಕಂಪ್ನಿಗಳ ರಿಸಲ್ಟ್ಸು ಚೆನ್ನಾಗಿ ಬಂದಿತ್ತು. ಬಟ್ ಮುಂದೆ ಯಾವ ಥರ ಆಗುತ್ತೆ ಅಂತ ನೋಡೋಣ. ಓವರಾಲ್ ನೋಡೋದಾದ್ರೆ ನೋಡಿ 202 ಕಂಪ್ನಿಗಳು ಸದ್ಯಕ್ಕೆ 299ರಲ್ಲಿ 202 ಕಂಪ್ನಿಗಳು ಪಾಸಿಟಿವ್ ಗ್ರೋತ್ನೇ ಕೊಟ್ಟಿದೆ. ಆ ಕಾರಣದಿಂದಲೇ ನಾವು 24,000 ಮೇಲ್ಗಡೆ ಇರೋಕ್ಕೂ ಕೂಡ ಸಾಧ್ಯ ಆಗಿತ್ತು. ಆದರೆ ಇವತ್ತು ಸುಮಾರು ಕಂಪ್ನಿಗಳಲ್ಲಿ ನೆಗೆಟಿವ್ ರಿಸಲ್ಟ್ಸ್ ಬಂದಿದೆ. ಇದು ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಯಿತು ಅಂತಂದರೆ ನೋಡ್ತಾ ಹೋಗೋದು. ಅದಾನಿ ಗ್ರೀನ್ ಇವತ್ತಿತ್ತು ಅನ್ಸುತ್ತೆ ನೋಡಿ, ಇವತ್ತೇ ಇದ್ದಿದ್ದು ರಿಸಲ್ಟ್ಸು, ಹಾಗಾಗಿ ಇವತ್ತು ನೆಗೆಟಿವ್ ಆಗಿ ಬಿದ್ದಿದೆ. ಅದಾನಿ ಪವರ್, ಅದಾನಿ ಗ್ರೀನ್, ಐ ಥಿಂಕ್ ಅದಾನಿ ಎನರ್ಜಿನ ಯಾವುದೋ ಒಂದು ಮೊನ್ನೆ ಇತ್ತು ಅಂತ ಕಾಣಿಸುತ್ತೆ. ಸೊ ಸುಮಾರು ಕಂಪ್ನಿಗಳಿದೆ. ಸೊ ಟ್ರ್ಯಾಕ್ ಮಾಡಿದರೆ ಗೊತ್ತಿರುತ್ತೆ ಅಷ್ಟೇ. ಸೊ ಹಾಗಾಗಿ ನೋಡೋಣಂತೆ ಯಾವ ರೀತಿಯಾಗಿ ಶೇಪ್ ಆಗ್ತಾ ಹೋಗುತ್ತೆ, ಈ ಒಂದು ಪಾಸಿಟಿವ್ ನೆಗೆಟಿವ್ ರೇಷಿಯೋ ಅನ್ನೋದು ಯಾವ ಥರ ಹೋಗ್ತಾ ಹೋಗುತ್ತೆ ಅನ್ನೋದನ್ನು ನೋಡೋಣಂತೆ. ಇದಿಷ್ಟನ್ನು ಬಿಟ್ಟು ಎಕ್ಸೆಲ್ ಶೀಟನ್ನು ಕೇಳಿದ್ರಿ ಅಲ್ವಾ, ಒಂದು ಬುಕ್ ಆಫ್ ಅಕೌಂಟ್ಸ್ ಯಾವ ಥರ ಮೇಂಟೈನ್ ಮಾಡೋದು ಅಂತ ನಿಮಗೆ ಆನ್ಲೈನಲ್ಲೂ ಸಿಗ್ತಾ ಹೋಗುತ್ತೆ. ನಾನು ಯಾವ ಥರ ರೆಫರೆನ್ಸ್ ಇಟ್ಟಿದ್ದೀನಿ ಅನ್ನೋದನ್ನು ಸುಮ್ಮನೆ ಒಂದು ಕೊಟ್ಟಿರ್ತೀನಿ, ಹಾಗೆ ಮಾಡಬೇಕು ಅಂತಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದ್ರು ಸ್ಕ್ರೂಟಿನಿ ನೋಟಿಸ್ ಬಂತು ಅಂದರೆ ನಿಮ್ಮ ಹತ್ರ ಪ್ರಾಪರ್ ದಾಖಲೆಗಳಿರಬೇಕು. ಮಲ್ಟಿಪಲ್ ಬ್ರೋಕರ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ, ಟ್ರೇಡ್ ಮಾಡ್ತಾ ಇರ್ತೀವಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟ್ ಅಂತ ಇಡುವಂಥದ್ದು ಒಳ್ಳೆಯದು. ಅದರಲ್ಲಿ ಟರ್ನ್ ಓವರು, ನಿಮ್ಮ ಪ್ರಾಫಿಟ್ ಎಷ್ಟಾಗಿತ್ತು, ಲಾಸ್ ಎಷ್ಟಾಗಿತ್ತು, ಅದೇ ರೀತಿಯಾಗಿ ಎಕ್ಸ್ಪೆನ್ಸಸ್ ಏನಾಗಿತ್ತು. ಎಕ್ಸ್ಪೆನ್ಸಸ್ ಅಂದರೆ ಇವಾಗ 320 ಆಗಿರುತ್ತೆ, ನೀವು ಇದು ಮಾಡಿರಲ್ಲ, ಏನು ಪೊಸಿಷನ್ನ ತೆಕ್ಕೊಂಡಿರೋದಿಲ್ಲ ಅಂತ ಅನ್ಕೊಳ್ಳೋಣ. ಅವಾಗ ಆಟೋಮೆಟಿಕ್ಕಾಗಿ ಕಟ್ ಮಾಡ್ಕೊಂಡು ತೆಗೆದ್ರೆ ಅದಕ್ಕೆ ಚಾರ್ಜಸ್ ಮಾಡ್ತಾರೆ. ಹಾಗೆಯೇ ಒಂದಿಷ್ಟು ಡೆಬಿಟ್ ಕ್ರೆಡಿಟ್ ಚಾರ್ಜಸ್ಗಳಿರುತ್ತೆ. ಒಂದಿಷ್ಟು ಏನಾದ್ರು ಮಾರ್ಜಿನ್ ಜಾಸ್ತಿ ಆಗಿ ಯೂಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಅದಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಬಿದ್ದಿರುತ್ತೆ. ಇದೆಲ್ಲ ನಿಮಗೆ ಅದರ್ ಕ್ರೆಡಿಟ್ಸ್ ಆ್ಯಂಡ್ ಡೆಬಿಟ್ಸ್ ಅಂತ ಒಂದು ಝೆರೋದಾದಲ್ಲಿ ಆ ಥರ ತೋರಿಸ್ತಾರೆ. ಬೇರೆ ಬೇರೆ ಬ್ರೋಕರಲ್ಲಿ ಆ ಥರನೇ ಇರುತ್ತೆ, ಅದನ್ನ ನೋಡ್ಬೋದು. ಝೆರೋದಾದಲ್ಲಿ ಕಮೋಡಿಟಿನ ನಾನ್ ಈಕ್ವಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂತಂದರೆ ಅಲ್ಲಿ ನಿಮ್ಗೆ ಗೊತ್ತಿದೆ, ಅಲ್ಲಿ ಇಂಡೆಕ್ಸೇಷನ್ ರೂಲ್ಸು ಬೇರೆ ಥರ ಬರುತ್ತೆ. ಜೊತೆಗೆ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ ಹೇಳೋದು ಕೂಡ ಈಕ್ವಿಟಿ ಥರ ಬರೋದಿಲ್ಲ, ಅವರು ಸಪ್ರೇಟಾಗಿ ತೋರಿಸಿದ್ದಾರೆ. ಬಟ್ ಕೆಲವೊಂದು ಬ್ರೋಕರಲ್ಲಿ ಅಂದರೆ ಗೋಲ್ಡ್ ಬೀಸು, ಸಿಲ್ವರ್ ಬೀಸು ಅದನ್ನು ಕೂಡ ಈಕ್ವಿಟಿ ಅಂತಲೇ ತೋರಿಸಿದ್ದಾರೆ. ಸೊ ಅದನ್ನ ನೋಡ್ಕೊಳ್ಳಿ ಯಾವ ಥರ ಇದೆ ನಿಮ್ಮ ಬ್ರೋಕರಲ್ಲಿ, ಯಾವ ಥರ ನೀವು ಫೈಲ್ ಮಾಡ್ತಾ ಇದ್ದೀರಾ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಎಷ್ಟು ವಿಡ್ರಾ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನೀವು ಅದನ್ನ ನೋಡ್ತಾ ಹೋಗ್ಬೋದು. ITRಗೆ ಅಗೇನ್ 31 ಜುಲೈ ಲಾಸ್ಟ್ ಡೇಟ್ ಆಗಿರುತ್ತೆ ITRನ ಫೈಲ್ ಮಾಡೋಕ್ಕೆ. ಇನ್ನು ಯಾರಾದರೂ ITR ಫೈಲ್ ಮಾಡಿಲ್ಲ ಅಂದರೆ ದಯವಿಟ್ಟು ಆದಷ್ಟು ಬೇಗ ITRನ ಫೈಲ್ ಮಾಡಿ. ಲಾಸ್ಟ್ ಮೂಮೆಂಟಲ್ಲಿ ಸರ್ವರ್ ಓಡ್ತಾ ಇಲ್ಲ, ಕ್ರ್ಯಾಶು, ಮತ್ತೊಂದು ಲಾಸ್ಟ್ 1 ಇಯರ್ 2 ಇಯರಿಂದ ಬೆಟರ್ ಆಗಿದೆ ಪರ್ಫಾರ್ಮೆನ್ಸು. ಇನ್ಫೋಸಿಸೇ ಅದನ್ನು ಮೇಂಟೈನ್ ಮಾಡ್ತಾ ಇರೋದು ಕೂಡ ITRನ. ಐ ಥಿಂಕ್ GSTದು ITRದು ಎಲ್ಲ ಅವ್ರು ನೋಡ್ತಾರೆ. ರೈಲ್ವೇದೆಲ್ಲ TCS ಮಾಡ್ತಾಯಿದ್ರು. ಸೊ ನೋಡೋಣ. ಬಟ್ ಲಾಸ್ಟ್ 3 ಇಯರ್ಸಿಂದ ಫಾರ್ ಬೆಟರ್ ಅಂತ ಹೇಳ್ಬೋದು. ITR ಪೋರ್ಟಲ್ಲು ಫಾಸ್ಟ್ ಇದೆ. ಆದರೂ ಕೊನೆ ದಿನ ತನಕ ದಯವಿಟ್ಟು ಕಾಯಕ್ಕೆ ಹೋಗ್ಬಿಡಿ. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.